ನಾವೇನು ಮಾಡ್ತೀವಿ, ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು, ದುಃಖ ಬಂತು, ಬರಲಿಲ್ಲೇನು? ಅವ ದುಃಖ, ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ, ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ, ನಾವು ದುಃಖ ತಾಳಲಾರ್ದಕ್ಕೆ ಮನೆ ಬಿಟ್ಟಿವಿ ಅಷ್ಟೆ. ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ, ನಾವು ದುಃಖ ಅಂತ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವಿ. ನಮಗೆ ಕಷ್ಟಗಳು ಬಂದು ಅಂದ್ರೆ ನಾವೇನು ಮಾಡ್ತೀವಿ, ದೇವ್ರ ಹತ್ರ ಹೋಗ್ತೀವಿ. ಯಾವ ದೇವ್ರು ಚಲೋ ಅದಾವ ನೋಡ್ತೀವಿ. ರಾಮನ ಗುಡಿಗೆ ಹೋಗ್ತೀವಿ. ರಾಮ ಅಂತಾನ, ಏನು ನಿಮ್ಮದ ಚಲೋ ಇತ್ತು, ನಮ್ಮದೇನು 14 ವರ್ಷ ವನವಾಸಕ್ಕೆ ಹೋಗಿ ಬಂದರೂ ಮುಗಿಲಿಲ್ಲ, ನಮ್ಮದು ಮತ್ತೆ ತ್ರಾಸಿತ್ತು. ರಾಮದೇವ್ರು ಚಲೋ ಇಲ್ಲ ಅಂತ ಹನುಮನ್ ದೇವ್ರ ಗುಡಿಗೆ ಹೋದೆವು. ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ದ. ಮಾರುತಿ ಕೇಳಿದೆ, ಯಾಕೆ ಬಂದಿಯಪ್ಪ? ಭಾಳ ಕಷ್ಟ ಐತಪ್ಪ ದೇವ್ರೆ, ನಾನು ಏನೈತಿ? ಏನಿಲ್ಲ, ಒಟ್ಟು ಕನ್ಯೆ ಹತ್ತುವಲ್ದು. ಅವ ಅಂದ, ಮಾರುತಿ ಮೊದಲು ಕೆಳಗಿಡಿ ನನ್ನ ಗುಡಿ ಬಿಟ್ಟು. ನೀ ಲಗ್ನ ಆದವ್ರು ಜಗಳ ಬಿಡ್ಸಕ್ ಹೋಗಿ ನಾವು ಹಂಗ ಕುಂತೀವಿ, ಇನ್ನು ನಮ್ಮದು ಏನು ಹರ ಇಲ್ಲ ಶಿವ ಇಲ್ಲ, ನೀವು ಲಗ್ನ ಆದವ್ರು ನಮ್ಮ ಸಮೀಪ ಬರಬೇಡ್ರಿ ಅಂದವ್. ಯಾರು ಗಣಪತಿ ಹತ್ರ ಹೋದ. ಅವ ಅಂದ, ಕೋಡಿ ಸುಮ್ಮನೆ ಆರಾಮಿರ್ಬೇಕು ನೋಡಿ, ನಾವು ಹೆಂಗೆ 5 ದಿವ್ಸ ಇದ್ದು ಮಜಾದಾಗಿದ್ದು 1 ದಿವ್ಸ ಹೋಗಿಬಿಡ್ತೀವಲ್ಲ, ಹಂಗೆ ಹೋಗಿಬಿಡೋದು ಅಷ್ಟ. ದೇವ್ರು ಏನು ಆಯುಷ್ಯ ಕೊಟ್ಟಾನ, ಆನಂದವಾಗಿದ್ದು ಹೋಗ್ಬೇಕಪ್ಪ, ಭಾಳ ತಲೆ ಕೆಡಿಸ್ಕೋಬಾರ್ದು ಅಂದವ್. ಅಂದ್ರೆ ಏನು ಜೀವನದಲ್ಲಿ ಕಷ್ಟಗಳು ಬರ್ತಾವ, ತಾಳ್ಮೆ ಇರಬೇಕು ಮನುಷ್ಯನಿಗೆ. ಯಾವನು ತಡ್ಕೊಂತನಲ್ಲ, ತಾಳ್ಮೆ ಇದ್ದವನು ಗುರು. ಶಾಂತಃ ಮಹಾಂತಃ. ಯಾವನ ಮನಸ್ಸು ದೊಡ್ಡದೈತಲ್ಲ ಅವ ಗುರು. ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು. ಗುರು ಅಂದ್ರೆ ಏನಲ್ಲ, ಯಾರ ಮನಸ್ಸು, ಯಾವನು ಹಸಿದವನೇ ಗುರು ಆಗಬೇಕಾದ್ರೆ ಏನೂ ಮಾಡಬೇಕೆಲ್ಲ, ಕಾವ್ಯ ಹಾಕಬೇಕಂತಲ್ಲ, ಹಿಮಾಲಯಕ್ಕೆ ಹೋಗಬೇಕಂತಲ್ಲ. ಯಾರು ಹಸದವನಿಗೊಂದು ತುತ್ತನ್ನ, ನೀರಡಿಸಿದವನಿಗೊಂದು ಕಪ್ ನೀರ, ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವ್ರ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದೀನಿ ಅನ್ನೋ 2 ಪ್ರೇಮದ ಮಾತು ನಿನ್ನ ಗುರುವಾಗಿ ಮಾಡ್ತಾವಷ್ಟೇ. ಅದು ಗುರುತ್ವ. ಯಶ್ಯ ಯಶ್ಯ ಆತ್ಮ ಮಹಾನ್ ಸಹ ಮಹಾತ್ಮ ಅಷ್ಟೆ. ಅಂದ್ರೆ ನನ್ನವರು ಅಂತ ಭಾವ ಬರಬೇಕಷ್ಟೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಎಲ್ಲರನ್ನ ಯಾರು ನನ್ನವರು ಅಂತ ಅಪ್ಪುಗೊಂತಾರ ಅವರು ಗುರು ಆಗ್ತಾರಷ್ಟೆ. ಎಲ್ಲರನ್ನ ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ. ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರ ಅವ ಲೋಕಹಿತವನ್ನು ಬಯಸುವವ, ಸದಾ ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ, ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು. ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ. ಒಬ್ಬ ಗುರು ಹೆಂಗಿರ್ತಾನೆ? ಉಪಗುಪ್ತ ಅಂತಿದ್ದ. ಅವ ಒಬ್ಬ ಮಹಾರಾಜ. ಎಲ್ಲವನ್ನ ತ್ಯಾಗ ಮಾಡಿ